ಹಾಯ್ ಹಲೋ ಫ್ರೆಂಡ್ಸ್, ನಾನು ನಿಮ್ಮ ರೇಖಾ ಕನ್ನಡತಿ. ಇಂದು ನಾನು ಅಮಾವಾಸ್ಯೆ ಮಾರ್ನಿಂಗ್ ಲಾಗ್ ಮಾಡ್ತಾಯಿದ್ದೀನಿ. ನಮ್ಮ ಮನೇಲಿ ನಾವು ಪೂಜೆ ಮಾಡೋದಿಲ್ಲ, ಯಾಕೆಂದರೆ ವೀರಭದ್ರ ದೇವರು ಇರೋದ್ರಿಂದ ಹೆಣ್ಮಕ್ಳು ಪೂಜೆ ಮಾಡೋ ಹಾಗಿಲ್ಲ. ಆದರೆ ಯಾವುದಾದ್ರೂ ವ್ರತಗಳನ್ನ ತಗೊಂಡ್ರೆ ಅಥವಾ ಲಕ್ಷ್ಮೀ ಪೂಜೆ ಇದ್ದರೆ ಖಂಡಿತ ನಾನು ಮಾಡ್ತೀನಿ. ಸೊ ಇವತ್ತು ನಮ್ಮ ಹಸ್ಬೆಂಡೇ ಪೂಜೆ ಮಾಡಿದ್ರಿಂದ ಅವ್ರಿಗೆಲ್ಲ ರೆಡಿ ಮಾಡಿಕೊಟ್ಟಿದ್ದೆ. ಕಸ ಅಂದು ನೆಲ ಒರೆಸಿ ರಂಗೋಲಿ ಹಾಕಿ ಸೊ ಪೂಜಾ ಸಾಮಾನುಗಳೆಲ್ಲ ರೆಡಿ ಮಾಡಿಕೊಟ್ರೆ ಮುಗೀತು ನನ್ನ ಕೆಲಸ. ಸೊ ನನ್ನ ಮಗ ಸ್ಕೂಲ್ಗೆ ಹೋಗ್ತಾನಲ್ಲ, ಅದಕ್ಕೋಸ್ಕರ ನಾನು ಬೆಳಗ್ಗೆ ಟಿಫನ್ಗೆಲ್ಲ ರೆಡಿ ಮಾಡ್ಕೊಂಡಿದ್ದೆ. ಅಮಾವಾಸ್ಯೆ ರೊಟ್ಟಿ ಚಪಾತಿ ಇದೆಲ್ಲ ಮಾಡೋ ಹಾಗಿಲ್ಲ ಅಲ್ವಾ. ಸೊ ಹಾಗಾಗಿ ಇಡ್ಲಿ ಚಟ್ನಿ ವಡೆ ಸಾಂಬಾರು ಇದನ್ನ ಮಾಡಿಕೊಂಡೆ. ಬ್ರೇಕ್ಫಾಸ್ಟ್ ಇಡ್ಲಿ ಅಂತೂ ತುಂಬ ಚೆನ್ನಾಗಿ ಬಂದಿದೆ ಸ್ನೇಹಿತರೆ, ತುಂಬ ಸಾಫ್ಟಾಗಿ ಬಂದಿದೆ. ರೆಸಿಪಿ ಬೇಕಂದರೆ ನಿಮಗೆ RK ಕ್ರಿಯೇಟರ್ಸ್ಗೆ ಹೋಗಿ ವಿಸಿಟ್ ಮಾಡಿ, ಅದರದ್ದು ಲಿಂಕ್ ನಿಮಗೆ ಹಾಕಿರ್ತೀನಿ. ಹಾಗೆಯೇ ಸ್ನೇಹಿತರೆ, ಬ್ರೇಕ್ಫಾಸ್ಟ ಸ್ಕಿಪ್ ಮಾಡಿಬಿಡಿ, ಯಾಕೆಂದರೆ ನೈಟ್ ಊಟ ಕಡಿಮೆ ಮಾಡಿರ್ತೀವಿ. ಸೊ ಮಾರ್ನಿಂಗ್ ನಮಗೆ ಖಂಡಿತ ಟಿಫನ್ ಬೇಕೇ ಬೇಕು. ಟಿಫನ್ನ ಮಿಸ್ ಮಾಡ್ದೇ ಚೆನ್ನಾಗಿ ಒಳ್ಳೆ ಹೆಲ್ದಿ ಫುಡ್ನ ತಿನ್ನೋದನ್ನು ರೂಢಿ ಮಾಡ್ಕೊಳ್ಳಿ. ಯಾಕೆಂದರೆ ನಾವು ಹೊರಗೆ ಒಳಗಡೆ ಕೆಲಸ ಮಾಡೋರಾದರೆ, ಈಗ ಆಫೀಸು ಅಥವಾ ಸ್ಕೂಲು ಹೀಗೆ ನಾವು ವರ್ಕ್ ಮಾಡಿ ಮತ್ತು ಮನೇಲೂ ಕೆಲಸ ಮಾಡಬೇಕಂದ್ರೆ ನಮಗೆ ಸ್ಟ್ರೆಂತ್ ಬೇಕೇ ಬೇಕಾಗುತ್ತೆ. ಶಕ್ತಿ ಇಲ್ಲ ಅಂದರೆ ನಾನಿವಾಗ ಸಾಕಷ್ಟು ಅನುಭವಿಸ್ಬಿಟ್ಟೆ. ಯಾಕೆಂದರೆ ನಾನು ಸ್ಕೂಲ್ಗೆ ಹೋಗೋ ಅವಸರಕ್ಕೆ ಎಲ್ಲ ಮಾಡಿರ್ತಿದ್ದೆ, ಬಟ್ ಟಿಫನ್ನೇ ಮಾಡ್ತಿದ್ದಿಲ್ಲ, ಹಾಗೆ ಹೋಗ್ಬಿಡ್ತಿದ್ದೆ. ಬಾಕ್ಸ್ ಸ್ವಲ್ಪ ತೊಗೊಂಡು ಹೋಗ್ತಿದ್ದೆ. ಸೊ ನೈಟ್ ಒಂದೇ ಊಟ ನಂದು ಚೆನ್ನಾಗಿ. ಸೊ ಅದು ಎಲ್ಲ ಏನಾಯಿತು, ನನಗೆ ಒಂದು 14 ಇಯರ್ಸ್ ಎಫೆಕ್ಟು ಮೊನ್ನೆ ಚೆನ್ನಾಗಿ ಹೊಡೆತ ಕೊಟ್ಬಿಡ್ತು ಸ್ನೇಹಿತರೆ. ಹಾಗಾಗಿ ಆರೋಗ್ಯದ ಕಡೆ ಗಮನ ಕೊಡಬೇಕು ಅನ್ನೋದು ನನಗೆ ಕೆಟ್ಟ ಮೇಲೆ ಬುದ್ಧಿ ಬಂತು ಅಂತಾರಲ್ಲ, ಹಾಗಾಯಿತು. ಸೊ ಆರೋಗ್ಯವೇ ಭಾಗ್ಯ ಅಂತಾರಲ್ಲ, ಸೊ ಆರೋಗ್ಯದ ಕಡೆ ಗಮನ ಕೊಡಿ. ನಾವು ಎಷ್ಟೇ ಕೆಲಸ ಮಾಡಲಿ ಏನೇ ಮಾಡಲಿ ಚೆನ್ನಾಗಿ ತಿಂದುಂಡು ಇದ್ದರೆ ಮಾತ್ರ ನಾವು ನಮ್ಮ ಮನೆಯವ್ರನ್ನೆಲ್ಲ ಚೆನ್ನಾಗಿ ನೋಡ್ಕೋಬೋದು ಅಲ್ವಾ. ನಾವೇ ಚೆನ್ನಾಗಿಲ್ಲ ಅಂದರೆ ಮನೆಯವ್ರಿಗೆ ಊಟ ಕೊಡೋರು ಯಾರು ಅಲ್ವಾ ಸ್ನೇಹಿತರೆ. ಸೊ ಹಾಗಾಗಿ ಆರೋಗ್ಯದ ಕಡೆ ಗಮನ ಕೊಡಿ, ಚೆನ್ನಾಗಿ ಊಟ ಮಾಡಿ, ಒಳ್ಳೊಳ್ಳೆ ಫುಡ್ನ ತಿನ್ನಿ. ಸೊ ಇದು ನಮಗೆ ತುಂಬ ಮುಖ್ಯ ಆಗುತ್ತೆ. ಯಾಕೆಂದರೆ ಕೆಲಸಕ್ಕೆ ಹೋಗೋ ಅವಸರಕ್ಕೆ ನಾವು ಟಿಫನ್ನ ಸ್ಕಿಪ್ ಮಾಡಿಬಿಡ್ತೀವಿ, ಊಟನೂ ಸ್ವಲ್ಪ ತಗೊಂಡು ಹೋಗ್ತೀವಿ. ಸೊ ಇದರಿಂದ ಆರೋಗ್ಯ ಅಂತೂ 100% ಕೆಟ್ಟು ಹೋಗುತ್ತೆ. ಹಾಗಾಗಿ ನೀವು ಕೂಡ ಸರಿಯಾಗಿ ಆರೋಗ್ಯದ ಕಡೆ ಗಮನ ಕೊಟ್ಟು ಚೆನ್ನಾಗಿ ಊಟ ಮಾಡಿ, ಟಿಫನ್ ಮಾಡಿ, ತಿಂದುಂಡು ಕೆಲಸಗಳನ್ನು ಮಾಡ್ಕೋಬೇಕಾಗುತ್ತೆ. ಯಾವುದನ್ನು ಬಿಡೋಕ್ಕಾಗೋದಿಲ್ಲ ಅಲ್ವಾ. ನೋಡಿ, ಈಗ ನಾನು 3 ಮಂತ್ಸ್ ಆಯಿತು ಜಾಬ್ಗೆ ಹೋಗಿಲ್ಲ. ಆರೋಗ್ಯ ದೃಷ್ಟಿಯಿಂದ ತುಂಬ ವೀಕ್ ಆಗಿರೋದ್ರಿಂದ ಕೆಲಸಕ್ಕೆ ಹೋಗಬಾರ್ದು ಅಂತ ಹೇಳಿಬಿಟ್ರು. ಮನೇಲಿದ್ದೀನಿ, ತುಂಬ ಬೇಜಾರಾಗುತ್ತೆ ಮನೇಲಿರೋಕ್ಕೆ, ಬಟ್ ಅನಿವಾರ್ಯ. ಸೊ ಹೇಗೂ ಯೂಟ್ಯೂಬಲ್ಲೂ ವರ್ಕ್ ಮಾಡ್ಕೋತಾ ಇದ್ದೀನಲ್ಲ, ನಡೆಯುತ್ತೆ ಅಂತ ಸುಮ್ಮನೆ ಇದ್ದೀನಿ. ಹಾಗಾಗಿ ಸ್ನೇಹಿತರೆ, ಮತ್ತೊಂದು ಸಾರಿ ಹೇಳ್ತೀನಿ, ಆರೋಗ್ಯವೇ ಭಾಗ್ಯ, ಆರೋಗ್ಯದ ಕಡೆ ಗಮನ ಕೊಡಿ. ಸೊ ಇವತ್ತಿನ ನನ್ನ ಈ ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ಫಸ್ಟ್ ಟೈಮ್ ನೋಡೋರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಸೊ ಮತ್ತೆ ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ. ಧನ್ಯವಾದಗಳು.